ಮನಿ ನೈನ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡಪ್ಗಳನ್ನ ನಿಮ್ಮ ಮುಂದೆಗಿಡ್ತೀವಿ. ಬಿಎಚ್ಪಿ ಕಲ್ಲಿದ್ದಲು ಗಣಿಯ ಮೇಲೆ ಜೆಎಸ್ಡಬ್ಲ್ಯೂ ಕಣ್ಣು. ಆಸ್ಟ್ರೇಲಿಯಾದ ಬಿಎಚ್ಪಿ ಗ್ರೂಪ್ನಿಂದ 2 ಕಲ್ಲಿದ್ದಲು ಗಣಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲು ಜೆಎಸ್ಡಬ್ಲ್ಯೂ ಗ್ರೂಪ್ ಮುಂದಾಗಿದೆ. ಬ್ಲಾಸ್ಟ್ ಫರ್ನೇಸ್ಗಳಿಗೆ ಕಲ್ಲಿದ್ದಲಿನ ಅಗತ್ಯ ಇರೋದ್ರಿಂದ ಜೆಎಸ್ಡಬ್ಲ್ಯೂ ಗ್ರೂಪ್ ಅಂದಾಜು $2 ಬಿಲಿಯನ್ ಡೀಲ್ ನಡೆಸಿದೆ. ಕ್ವೀನ್ಸ್ಲ್ಯಾಂಡ್ನಲ್ಲಿರುವ ದೌನಿಯಾ ಮತ್ತು ಫೌನಸ್ ಗಣಿಗಳು ವಾರ್ಷಿಕ 20 ಮಿಲಿಯನ್ ಟನ್ ಸಾಮರ್ಥ್ಯ ಹೊಂದಿದ್ದು, ಅರ್ಧ ವರ್ಷದ ಲಾಭದಲ್ಲಿ ಬಿಎಚ್ಪಿ 32% ದರ ಕುಸಿತ ಕಂಡಿದೆ. ಸರ್ಕಾರದಿಂದ ಕಲ್ಲಿದ್ದಲು ರಾಯಲ್ಟಿ ಏರಿಕೆ ಮಾಡಿದ್ರ ಜೊತೆಗೆ ಪರಿಸರ ಮಾಲಿನ್ಯದ ಕಳವಳವೂ ಹೆಚ್ಚಾಗಿದೆ. ಜೆಎಸ್ಡಬ್ಲ್ಯೂಗೆ ಪ್ರಸ್ತುತ ವರ್ಷಕ್ಕೆ 18 ಮೆಟ್ರಿಕ್ ಟನ್ ಕೋಕಿಂಗ್ ಕಲ್ಲಿದ್ದಲು ಬೇಕು. 25% ಇಂಟಿಗ್ರೇಷನ್ ಮಾಡೋದಕ್ಕೆ ಕಂಪನಿಗೆ 4.5 ಮೆಟ್ರಿಕ್ ಟನ್ ಕಲ್ಲಿದ್ದಲು ಬೇಕು. ಆದರೆ ಅಷ್ಟು ಪೂರೈಕೆ ಭಾರತದಲ್ಲಿ ಲಭ್ಯವಿಲ್ಲ. ಹೀಗಾಗಿ ವಿದೇಶಗಳಲ್ಲಿನ ಕಲ್ಲಿದ್ದಲುಗಳಿನ ಗಣಿಗಳ ಮೇಲೆಗೆ ಕಣ್ಣಿಡಬೇಕಾದ ಅನಿವಾರ್ಯವಾಗಿದೆ. ಅಷ್ಟಿಗೆಲ್ಲ ಜೆಎಸ್ಡಬ್ಲ್ಯೂ ಸ್ಟೀಲ್ 18,000 ಕೋಟಿ ಬಂಡವಾಳ ಸಂಗ್ರಹಕ್ಕೆ ಇತ್ತೀಚೆಗೆ ಹೊಸ ಯೋಜನೆಯನ್ನು ಪ್ರಕಟಿಸಿದೆ. ಈ ಒಟ್ಟು ಹಣವನ್ನ ವಿತ್ತ ವರ್ಷ 2024ರಲ್ಲಿ 14,000 ಕೋಟಿ ಸಾಲದ ಮರುಪಾವತಿಗೆ ಬಳಸಲಾಗುತ್ತೆ. ರಿಲಯನ್ಸ್ ಹೂಡಿಕೆ ಮೌಲ್ಯ $111 ಬಿಲಿಯನ್. ರಿಲಯನ್ಸ್ ರಿಟೇಲ್ನಲ್ಲಿ 85% ಹೂಡಿಕೆ ಮಾಡಿರುವ ರಿಲಯನ್ಸ್ ಇಂಡಸ್ಟ್ರೀಸ್ನ ಪಾಲಿನ ಮೌಲ್ಯ $111 ಬಿಲಿಯನ್ ಅಂತ ಬರ್ನ್ಸ್ಟೀನ್ ಪ್ರಕಟಿಸಿದೆ. ಅಲ್ಲದೆ 66.5% ಹೂಡಿಕೆ ಇರುವ ರಿಲಯನ್ಸ್ ಜಿಯೋದ ಮೌಲ್ಯವನ್ನ $88 ಬಿಲಿಯನ್ ಅಂತ ಪ್ರಕಟಿಸಿದೆ. ಈ ಎರಡೂ ಸಂಸ್ಥೆಗಳನ್ನ ಲಿಸ್ಟ್ ಮಾಡೋಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಯೋಜಿಸಿತ್ತು. ಆದರೆ ಯಾವಾಗ ಮಾಡ್ತೀನಿ ಅಂತ ಪ್ರಕಟಿಸಿರಲಿಲ್ಲ. ಇನ್ನು ರಿಲಯನ್ಸ್ ಬಗ್ಗೆ ಇನ್ನಷ್ಟು ಸುದ್ದಿಗಳನ್ನ ನೋಡೋದಾದ್ರೆ, ಸಂಸ್ಥೆಯ ಆನ್ಲೈನ್ ಹೋಲ್ಸೇಲ್ ಮಳಿಗೆ ಜಿಯೋ ಮಾರ್ಟ್ 1000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾಗೊಳಿಸಿದೆ ಎನ್ನಲಾಗಿದೆ. ಇತ್ತೀಚೆಗೆ ಸ್ವಾಧೀನಪಡಿಸಿಕೊಂಡ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಜೊತೆಗೆ ಕಾರ್ಯಾಚರಣೆಗಳನ್ನ ಹೊಂದಾಣಿಕೆ ಮಾಡುವ ಉದ್ದೇಶದಿಂದ ಕಂಪನಿ ಈ ಕ್ರಮ ಕೈಗೊಂಡಿದ್ಯಂತೆ. ಮಾಧ್ಯಮದ ವರದಿಗಳ ಪ್ರಕಾರ ಸಂಸ್ಥೆ ಹೊಂದಿರುವ 15,000 ಕೆಲಸಗಾರರ ಸಂಖ್ಯೆಯನ್ನ 1/3 ಕಡಿಮೆ ಮಾಡುವ ನಿರ್ಧಾರದಿಂದ ಉದ್ಯೋಗಿಗಳ ವಜಾ ಪ್ರಕ್ರಿಯೆ ನಡೆದಿದೆ ಎನ್ನಲಾಗಿದೆ. ಇನ್ನು ರಿಲಯನ್ಸ್ ರಿಟೇಲ್ ಮತ್ತು ರಿಲಯನ್ಸ್ ಜಿಯೋದಲ್ಲಿ ವೆಚ್ಚ ಕಡಿಮೆ ಮಾಡುವ ಪ್ರಕ್ರಿಯೆಯನ್ನು ಸಂಸ್ಥೆ ನಡೆಸುತ್ತಿದೆ. ನೇಮಕಾತಿ ಕಡಿಮೆ ಮಾಡಲಾಗಿದೆ, ಸಂಬಳದ ಮಾನದಂಡಗಳನ್ನು ಪರಿಶೀಲನೆ ಮಾಡಲಾಗುತ್ತೆ ಮತ್ತು ಕಳಪೆ ಕೆಲಸಗಾರನ ತೆಗೆದುಹಾಕಲಾಗ್ತಿದೆ. ಜೊತೆಗೆ ಕಂಪನಿಯ ಹಲವು ಎಕ್ಸಿಕ್ಯೂಟಿವ್ಗಳನ್ನ ತೆಗೆದುಹಾಕಲಾಗ್ತಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಹಿಂದೂಸ್ತಾನ್ ಜಿಂಕ್ನ ಪಾಲನ್ನ ಅಡವಿಟ್ಟ ವೇದಾಂತ ಕಂಪನಿ ಹಿಂದೂಸ್ತಾನ್ ಜಿಂಕ್ನಲ್ಲಿದ್ದ ತನ್ನ ಬಹುತೇಕ ಎಲ್ಲಾ ಪಾಲನ್ನ ಸಾಲಕ್ಕಾಗಿ ಅಡವಿಟ್ಟಿದೆ. ಒಟ್ಟು ಈಕ್ವಿಟಿಯಲ್ಲಿ 13 ಕೋಟಿ ಷೇರುಗಳನ್ನ ಕಂಪನಿ ಅಡವಿಟ್ಟಿದೆ. ಬಿಎಸ್ಇ ಡೇಟಾ ಪ್ರಕಾರ ಒಟ್ಟು ಈಕ್ವಿಟಿ ಷೇರು ಬಂಡವಾಳವು 64.92ರಿಂದ 64.51ರಷ್ಟಾಗಿದೆ. ಮೇ 23ರಂದು ಷೇರುಗಳನ್ನ ಅಡ ಇಡಲಾಗಿದೆ. 2023-24ರ ವಿತ್ತ ವರ್ಷದ ಮೊದಲ ಮಧ್ಯಂತರ ಡಿವಿಡೆಂಡ್ $18.50 ಅಂತ ವೇದಾಂತ ಪ್ರಕಟಿಸಿದೆ. $1 ಮುಖಬೆಲೆಯ ಷೇರಿನ ಮೇಲೆ 18.50% ಡಿವಿಡೆಂಡ್ ಆಗತ್ತೆ. ಇದು ಒಟ್ಟು $6,877 ಕೋಟಿ ಆಗಲಿದೆ. ಸಾಲದ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳಲು ವೇದಾಂತ ಗ್ರೂಪ್ ಈಗಾಗಲೇ ಜೆಪಿ ಮೋರ್ಗನ್ ಮತ್ತು ಒಕ್ಟ್ರಿ ಇಂದ $850 ಮಿಲಿಯನ್ ಬಂಡವಾಳ ಸಂಗ್ರಹ ಮಾಡಿದೆ. 5 ವರ್ಷದ ಸಾಲಕ್ಕೆ ಸಹಿ ಹಾಕಿಕೊಂಡು ಈ ಬಂಡವಾಳವನ್ನ ಸಂಸ್ಥೆ ಪಡೆದುಕೊಂಡಿದೆ. ವೇದಾಂತ ರಿಸೋರ್ಸಸ್ $500 ಮಿಲಿಯನ್ ಬಾಂಡ್ ಮರುಪಾವತಿ ಮಾಡುವುದಕ್ಕೂ ಕೆಲವೇ ದಿನಗಳ ಮೊದಲು ಈ ವಹಿವಾಟನ್ನು ನಡೆದಿದೆ. ಈ ಹಿಂದೆ ತನ್ನ ಜಿಂಕ್ ಸ್ವತ್ತುಗಳನ್ನ $3 ಬಿಲಿಯನ್ ಹಿಂದೂಸ್ತಾನ್ ಜಿಂಕ್ಗೆ ಮಾರಾಟ ಮಾಡಲು ಕಂಪನಿ ಪ್ರಯತ್ನಿಸಿದ್ದಾದ್ರೂ ಕೂಡ ಅದರಲ್ಲಿ ವಿಫಲವಾಗಿತ್ತು. ಎಂಆರ್ಪಿಸಿಎಲ್ ಎಚ್ಪಿಸಿಎಲ್ ವಿಲೀನಕ್ಕೆ ತೈಲ ಸಚಿವಾಲಯ ಚಿಂತನೆ. ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಕಂಪನಿಯನ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಲ್ಲಿ ವಿಲೀನ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. 5 ವರ್ಷಗಳ ಹಿಂದೆ ಎಚ್ಪಿಸಿಎಲ್ ಅನ್ನ ONGC ಸ್ವಾಧೀನಪಡಿಸಿಕೊಂಡಿದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ತನ್ನ ಕಂಪನಿಗಳನ್ನ ONGC ಸೂಕ್ತವಾಗಿ ನಿರ್ವಹಣೆ ಮಾಡುವುದಕ್ಕೆ ಈ ಸ್ವಾಧೀನ ನೆರವಾಗುತ್ತೆ. ಎಚ್ಪಿಸಿಎಲ್ ಅನ್ನ ONGC ಸ್ವಾಧೀನಪಡಿಸಿಕೊಂಡಾಗಿನಿಂದ ಎಚ್ಪಿಸಿಎಲ್ ಮತ್ತು ಎಂಆರ್ಪಿಸಿಎಲ್ ವಿಲೀನದ ಯೋಜನೆ ನಡೆದಿತ್ತು. ಆದರೆ ಯೋಜನೆಯನ್ನ ಆರಂಭ ಮಾಡುವುದಕ್ಕೆ ಸಚಿವಾಲಯಕ್ಕೆ ಸುಮಾರು 5 ವರ್ಷಗಳು ಬೇಕಾಯಿತು. ಈಗ ಎಚ್ಪಿಸಿಎಲ್ ಮತ್ತು ಎಂಆರ್ಪಿಸಿಎಲ್ ವಿಲೀನದ ಕುರಿತು ಸಚಿವಾಲಯ ಕೆಲಸ ಶುರು ಮಾಡಿದೆ. ಇದು ಬಹುತೇಕ ಷೇರು ಸ್ವ್ಯಾಪ್ ಮಾಡುವ ಒಪ್ಪಂದವಾಗಿರುತ್ತೆ ಅಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ವಿಪ್ರೋ ಲಾಭ ಕುಸಿತ.
ವಿಪ್ರೋ ಐಟಿ ವ್ಯವಹಾರದಲ್ಲಿ ಕುಸಿತ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ 2022-23ರ ವಿತ್ತ ವರ್ಷದಲ್ಲಿ ಎಕ್ಸಿಕ್ಯೂಟಿವ್ ಚೇರ್ಮನ್ ರಿಷದ್ ಪ್ರೇಮ್ಜಿ ಸಂಬಳವನ್ನ ಅರ್ಧದಷ್ಟು ಕಡಿತ ಮಾಡಲಾಗಿದೆ. ಚೀಫ್ ಎಕ್ಸಿಕ್ಯೂಟಿವ್ ಥಿಯೇರಿ ಡೆಲಾಪೋರ್ಟೆ ಸಂಬಳ ಕೂಡ ಸುಮಾರು 5% ಕಡಿತವಾಗಿದೆ. ಯುಎಸ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ಗೆ ಕಂಪನಿ ಸಲ್ಲಿಸಿದ ವಾರ್ಷಿಕ ವರದಿ ಪ್ರಕಾರ 2023ರ ವಿತ್ತ ವರ್ಷದಲ್ಲಿ ಪ್ರೇಮ್ಜಿ ಒಟ್ಟು ಸಂಬಳ 9,51,353 ರೂಪಾಯಿ, 2022ರಲ್ಲಿ 18,19,022 ರೂಪಾಯಿ ಆಗಿತ್ತು. ಇನ್ನು ಪ್ರೇಮ್ಜಿ ಸಂಬಳ ಕಡಿತ ಎದುರಿಸಿದ್ದು ಇದೇ ಮೊದಲೇನಲ್ಲ. 2020ರಲ್ಲೂ ಕೂಡ ಕೋವಿಡ್-19 ಕಾರಣಕ್ಕೆ ಸಂಬಳದಲ್ಲಿ ಸುಮಾರು 31% ಸಂಬಳ ಕಡಿತ ಮಾಡಲಾಗಿತ್ತು. ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರುವ ಡೆಲಾಪೋರ್ಟೆ $10 ಮಿಲಿಯನ್ ಅಂದ್ರೆ 83 ಕೋಟಿ ರೂಪಾಯಿ ಪಡೆದಿದ್ದಾರೆ. 2022ರಲ್ಲಿ ಇವರು $10.5 ಮಿಲಿಯನ್ ಪಡೆದಿದ್ರು. 2022ರಲ್ಲಿ ಭಾರತ ಐಟಿ ಸೆಕ್ಟರ್ನಲ್ಲಿ ಅತಿ ಹೆಚ್ಚು ಸಂಬಳ ಪಡೆದ ಸಿಇಒ ಡೆಲಾಪೋರ್ಟೆ ಆಗಿದ್ರು. ಈ ಮಧ್ಯೆ 2023ರ ವಿತ್ತ ವರ್ಷದಲ್ಲಿ 3,074 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನ ವಿಪ್ರೋ ದಾಖಲಿಸಿದೆ. ವಾರ್ಷಿಕ ಆಧಾರದಲ್ಲಿ ಇದು 0.4% ಕುಸಿತವಾಗಿದೆ. ಹೀಗಾಗಿ ಕಂಪನಿಯ ಹಿರಿಯ ಅಧಿಕಾರಿಗಳು ಕೂಡ ಸಂಬಳ ಕಡಿತವನ್ನ ಎದುರಿಸ್ತಾ ಇದ್ದಾರೆ. ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟುಕೊಂತು? ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು? ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು, ಈಗೆಲ್ಲ ಮಾಹಿತಿಗಳನ್ನ ಆನ್ ದಿ ರಾಡರ್ನಲ್ಲಿ ನಿಮಗೆ ತಿಳಿಸುತ್ತವೆ. NCLAT ನಿರ್ಧಾರದಿಂದ ಜಿ ಎಂಟರ್ಟೈನ್ಮೆಂಟ್ಗೆ ರಿಲೀಫ್. ಮೇ 11ರಂದು NCLT ನೀಡಿದ ಆದೇಶಕ್ಕೆ NCLAT ತಡೆ ನೀಡಿದ್ರಿಂದ ಜಿ ಷೇರುಗಳು 8% ಏರಿಕೆ ಕಂಡವು. ಜಿ ಸೋನಿ ವಿಲೀನಕ್ಕೆ ನೀಡಿದ ಅನುಮೋದನೆಯನ್ನ ಮರುಪರಿಶೀಲನೆ ಮಾಡುವಂತೆ BSE ಮತ್ತು NECಗೆ NCLT ಸೂಚನೆಯನ್ನ ನೀಡಿತ್ತು. ಈ ವಿಲೀನಕ್ಕೆ ಸಂಬಂಧಿಸಿ ನಿರ್ಬಂಧ ನಿಯಮಗಳನ್ನ ಪುನಃ ಪರಿಶೀಲಿಸುವಂತೆ BSE, NECಗೆ NCLAT ಸೂಚನೆಯನ್ನು ಕೂಡ ಮೇ 11ರಂದು ನೀಡಿತ್ತು. ಆದರೆ ಇದನ್ನ NCLATಯಲ್ಲಿ ಜಿ ಪ್ರಶ್ನಿಸಿತ್ತು. ಜಿ ಸೋನಿ ವಿಲೀನಕ್ಕೆ ನೀಡಿದ ಅನುಮತಿಯನ್ನ ಪುನಃ ನಿರ್ಧರಿಸಬೇಕು, ಹಾಗೆ ಮುಂದಿನ ವಿಚಾರಣೆಯ ವೇಳೆಗೆ ನಿರಾಕ್ಷೇಪಣೆ ಪತ್ರವನ್ನ ಪರಿಷ್ಕರಿಸಿ ಸಲ್ಲಿಸಬೇಕು ಅಂತ BSE, NECಗೆ NCLT ಮುಂಬೈ ಪೀಠ ಆದೇಶ ನೀಡಿತ್ತು. ಈಗ ಹೊಸ ಬೆಳವಣಿಗೆಗಿಂತ ಎದುರು ನೋಡ್ತಿದ್ದ ಎರಡೂ ಕಂಪನಿಗಳ ವಿಲೀನಕ್ಕೆ ಇನ್ನಷ್ಟು ಅಡ್ಡಿ ಉಂಟಾಗಿದೆಗಿಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಜೂನ್ 16ರಂದು ಪ್ರಕರಣವನ್ನ ವಿಭಾಗೀಯ ಪೀಠ ವಿಚಾರಣೆ ನಡೆಸಲಿದೆ. ಹಾರಾಟ ನಿಲ್ಲಿಸಿದ ಗೋ ಫಸ್ಟ್ ಕತೆ ಎಲ್ಲಿಗೆ ಬಂತು? ಗೋ ಫಸ್ಟ್ ಹಾರಾಟ ಪುನಃ ಆರಂಭಿಸುವುದಕ್ಕೆ ಸೂಕ್ತ ಯೋಜನೆಯನ್ನ 30 ದಿನಗಳ ಒಳಗೆ ಸಲ್ಲಿಸಲು ವಿಮಾನಯಾನ ನಿಯಂತ್ರಣ ಸಂಸ್ಥೆ DGCಗೆ ಸೂಚಿಸಿದೆ. ಕಾರ್ಯಾಚರಣೆಯನ್ನ ಪುನಃ ಆರಂಭಿಸಲು ಯಾವುದೇ ನಿರ್ದಿಷ್ಟ ಕಾಲಾವಧಿಯನ್ನ ಹಾಕಿಕೊಂಡಿಲ್ಲ ಅಂತ ಗೋ ಫಸ್ಟ್ ಸ್ಪಷ್ಟನೆ ನೀಡಿತ್ತು. ಸುಸ್ಥಿತಿಯಲ್ಲಿರುವ ವಿಮಾನಗಳು, ಪೈಲಟ್ಗಳು ಮತ್ತು ಇತರ ಸಿಬ್ಬಂದಿ, ನಿರ್ವಹಣೆ ವ್ಯವಸ್ಥೆಗಳು, ಹಣಕಾಸು ಮತ್ತು ಕಾರ್ಯನಿರ್ವಹಣೆ ಬಂಡವಾಳ ಹಾಗೆ ಸಾಲದಾತರ ಜೊತೆಗೆ ಒಪ್ಪಂದ ಸೇರಿ ಕೆಲ ವಿವರಗಳನ್ನ ನೀಡುವಂತೆ ಗೋ ಫಸ್ಟ್ ಬಳಿ ಕೇಳಲಾಗಿತ್ತು. ಪುನಶ್ಚೇತನ ಯೋಜನೆಯನ್ನ ಗೋ ಫಸ್ಟ್ ಸಲ್ಲಿಸಿದ ನಂತರ DGCಗೆ ಅದನ್ನ ಪರಿಶೀಲನೆ ನಡೆಸುತ್ತೆ. ವಿಮಾನ ಹಾರಾಟ ನಡೆಸುವುದಕ್ಕೂ ಮೊದಲು ಗೋ ಫಸ್ಟ್ ಆಡಿಟ್ ನಡೆಸ್ತೇವೆ ಅಂತ ಈ ಹಿಂದೆ DGCಗೆ ತಿಳಿಸಿತ್ತು. ಈ ಮಧ್ಯೆ ಗೋ ಫಸ್ಟ್ಗೆ ವಿಮಾನಗಳನ್ನ ನೀಡಿದನ್ನ ವಾಪಸ್ಸು ಪಡೆಯೋದಕ್ಕೆ ಪೆಂಬ್ರೋಕ್ ಏರ್ಕ್ರಾಫ್ಟ್ ಲೀಸಿಂಗ್ನ ಅರ್ಜಿಯನ್ನ ತಿರಸ್ಕರಿಸಿಲ್ಲ, ಬದಲಾಗಿ ಬದಿಗಿರಿಸಿದ್ದೇವೆ ಅಂತ ದೆಹಲಿ ಹೈಕೋರ್ಟ್ಗೆ DGCಗೆ ಬುಧವಾರ ತಿಳಿಸಿತ್ತು. ರಿಯಲ್ ಎಸ್ಟೇಟ್ ಅಸೆಟ್ಗಳ ನಗದೀಕರಣಕ್ಕೆ ಅದಾನಿ ಗ್ರೂಪ್ ಯೋಜನೆ. ಮಾರ್ಕೆಟ್ನಲ್ಲಿ ಅದಾನಿ ಗ್ರೂಪ್ ಏರಿಳಿತ ಕಾಣ್ತಲೇ ಇದೆ. ತನ್ನ ರಿಯಲ್ ಎಸ್ಟೇಟ್ ಸ್ವತ್ತುಗಳನ್ನ ಬಳಕೆ ಮಾಡಿಕೊಂಡು ಆದಾಯ ಹೆಚ್ಚಳ ಮಾಡುವ ಚಿಂತನೆಯನ್ನ ಅದಾನಿ ಸಮೂಹ ನಡೆಸಿದೆ ಎನ್ನಲಾಗಿದೆ. ಕಂಪನಿಯು ಈಗಾಗಲೇ ಇಂತಹ ಹಲವು ಅಸೆಟ್ಗಳನ್ನ ಗುರುತಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತಹ ಅಸೆಟ್ಗಳನ್ನ ಗುರುತಿಸಲಾಗುತ್ತೆ. ಹೊಸ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದಕ್ಕಾಗಿ ಈ ಅಸೆಟ್ಗಳನ್ನ ಮಾರಾಟ ಮಾಡಲಾಗುತ್ತೆ ಎನ್ನಲಾಗಿದೆ. ಇನ್ನು ಅದಾನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಮಾಡಿಕೊಂಡ ಒಪ್ಪಂದ ಮತ್ತು ವಹಿವಾಟುಗಳನ್ನ ವರದಿ ಮಾಡದೆ ಕಂಪನಿ ಕಾಯ್ದೆಯನ್ನ ಅದಾನಿ ಉಲ್ಲಂಘಿಸಿದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. 2013ರ ಕಂಪನಿಗಳ ಕಾಯ್ದೆಯನ್ನ ಉಲ್ಲಂಘಿಸಲಾಗಿದೆ ಅಂತ ಅದಾನಿ ಪವರ್ ಮತ್ತು ಅದರ ಅಧಿಕಾರಿಗಳನ್ನ ಆರೋಪಿಯನ್ನಾಗಿಸಿ ಗುಜರಾತ್ನ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಹೇಳಿದೆ. ಅದಾನಿ ಪವರ್ನ ಚೇರ್ಮನ್ ಮತ್ತು ನಿರ್ದೇಶಕ ಗೌತಮ್ ಅದಾನಿ, ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜೇಶ್ ಶಾಂತಿಲಾಲ್ ಅದಾನಿ ಮತ್ತು ಪೂರ್ಣಕಾಲಿಕ ನಿರ್ದೇಶಕ ವಿನೀತ್ ಎಸ್ ಜೈನ್ಗೆ ತಲಾ 75,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಇನ್ನೊಂದೆಡೆ ಅದಾನಿ ಸಮೂಹದ ಷೇರುಗಳಲ್ಲಿ $1 ಬಿಲಿಯನ್ ಹೆಚ್ಚುವರಿ ಹೂಡಿಕೆ ಸಂಸ್ಥೆ ಜಿಕ್ಯೂಜಿ ಪಾರ್ಟ್ನರ್ಸ್ ಮಾತುಕತೆ ನಡೆಸಿದೆ. ಮಾರ್ಚ್ನಲ್ಲಿ ಇದು ಷೇರುಗಳಲ್ಲಿ ಸುಮಾರು $2 ಬಿಲಿಯನ್ ಮೊತ್ತವನ್ನ ಹೂಡಿಕೆ ಮಾಡಿದ್ದು, ಅದಕ್ಕೆ ಹೆಚ್ಚು ಗಳಿಕೆ ಬಂದಿದೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಗ್ರೀನ್ ಎನರ್ಜಿ ಮತ್ತು ಅದಾನಿ ಟ್ರಾನ್ಸ್ಮಿಷನ್ ಅಲ್ಲಿ ಅದಾನಿ ಸಮೂಹ ಷೇರು ಮಾರಾಟ ಮಾಡುವ ಪ್ರಯತ್ನಕ್ಕೆ ಈ ಹೂಡಿಕೆ ಪೂರಕವಾಗಲಿದೆ.
6 ಪಟ್ಟು ಏರಿದ ಎಲ್ಐಸಿ ಲಾಭ. ಎಲ್ಐಸಿ ಷೇರುಗಳು ನಿಧಾನಕ್ಕೆ ಏರಿಕೆ ಕಂಡಿವೆ. 2023ರ 4ನೇ ತ್ರೈಮಾಸಿಕದಲ್ಲಿ ಕಂಪನಿ ಭಾರೀ ಲಾಭ ಗಳಿಸಿದ್ದೇ ಇದಕ್ಕೆ ಕಾರಣ. 4ನೇ ತ್ರೈಮಾಸಿಕದಲ್ಲಿ ಕಂಪನಿ 13,427 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇದನ್ನ ಕಳೆದ ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದ್ರೆ ಶೇಕಡಾ 466 ಅಂದ್ರೆ 5.7 ಪಟ್ಟು ಹೆಚ್ಚಳವಾಗಿದೆ. ಕಂಪನಿ ನಿವ್ವಳ ಪ್ರೀಮಿಯಂ ಆದಾಯ ಶೇಕಡಾ 8.4 ಕುಸಿದಿದ್ದು 1.43 ಲಕ್ಷ ಕೋಟಿ ರೂಪಾಯಿಗಿಂತ 1.31 ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಕಂಪನಿಯ ಲಾಭ 10% ಇಳಿಕೆ ಕಂಡಿದೆ. ಇಡೀ 2023ರ ವಿತ್ತ ವರ್ಷದಲ್ಲಿ 40,431 ಕೋಟಿ ರೂಪಾಯಿಗಿಂತ 36,397 ಕೋಟಿ ರೂಪಾಯಿಗೆ ಕುಸಿದಿದೆ. ಇದರಲ್ಲಿ 27,240 ಕೋಟಿ ಸಾಲ್ವೆನ್ಸಿ ಮಾರ್ಜಿನ್ ಹಣ ಕೂಡ ಸೇರಲಿದೆ. ಹಾಗಾದ್ರೆ ಎಲ್ಐಸಿ ಹೂಡಿಕೆದಾರರಿಗೆ ಸಿಕ್ಕಿದ್ದೇನು? ಉತ್ತಮ ಲಾಭ ದಾಖಲಾದರೂ ಕೂಡ ಪ್ರತಿ ಶೇರಿಗೆ ಕೇವಲ 3 ರೂಪಾಯಿ ಡಿವಿಡೆಂಡ್ ಅನ್ನ ಕಂಪನಿ ಘೋಷಿಸಿದೆ. ಇಶ್ಯೂ ಬೆಲೆ 949 ರೂಪಾಯಿಗಿದ್ದು ಹೂಡಿಕೆದಾರರು ತಮ್ಮ ಹೂಡಿಕೆಯ ಮೇಲೆ ಶೇಕಡಾ 36ರಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ. ಇನ್ನೊಂದು ಕಡೆ ಎಲ್ಐಸಿ ನಿಧಾನಕ್ಕೆ ತನ್ನ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಸಿಕೊಂಡಿದೆ. ಇದೀಗ ಇವರ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಓಲಾ ಎಲೆಕ್ಟ್ರಿಕ್ನಿಂದ $1 ಬಿಲಿಯನ್ IPO ಯೋಜನೆ. ಓಲಾ ಎಲೆಕ್ಟ್ರಿಕ್ $800 ಮಿಲಿಯನ್ ನಿಂದ $1 ಬಿಲಿಯನ್ ಸಂಗ್ರಹಿಸಲು ಯೋಜನೆ ಹಾಕಿಕೊಂಡಿದೆ. ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ 6.5 ಸಾವಿರ ಕೋಟಿಯಿಂದ 8.2 ಸಾವಿರ ಕೋಟಿವರೆಗೆ ಸಂಗ್ರಹಿಸಲಿದೆ. ಮೂಲ ಬಂಡವಾಳಕ್ಕಾಗಿ ಈ ಹಣ ಬಳಸಿಕೊಳ್ಳುವುದಕ್ಕೆ IPO ಮೂಲಕ ಸಂಗ್ರಹಿಸಲಾಗುತ್ತೆ. ಕಂಪನಿ ತನ್ನ ಒಟ್ಟು ಮೌಲ್ಯವನ್ನ $10 ಬಿಲಿಯನ್ ಅಥವಾ 82 ಸಾವಿರ ಕೋಟಿ ರೂಪಾಯಿಗಿಂತ ನಿಗದಿ ಮಾಡುವ ಯೋಚನೆ ಮಾಡಿದೆ. ಪ್ರಸ್ತುತ ವಿತ್ತ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ IPO ಪ್ರಕಟಣೆಯಾಗುವ ಸಾಧ್ಯತೆ ಇದೆ. ಈ ಮೂಲಕ ಲಿಸ್ಟ್ ಆಗುವ ಮೊದಲ ಭಾರತೀಯ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ಎಂಬ ಹೆಗ್ಗಳಿಕೆಯನ್ನ ಓಲಾ ಎಲೆಕ್ಟ್ರಿಕ್ ಹೊಂದಲಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಕಂಪನಿಯು IPOಗೆ ಲೀಡ್ ಮ್ಯಾನೇಜರ್ಗಳನ್ನಾಗಿ ಗೋಲ್ಡ್ಮನ್ ಸ್ಯಾಕ್ಸ್, ICICI ಸೆಕ್ಯೂರಿಟೀಸ್, ಆಕ್ಸಿಸ್ ಕ್ಯಾಪಿಟಲ್ ಮತ್ತು ಕೋಟಾಕ್ ಸೆಕ್ಯೂರಿಟೀಸ್ ಅನ್ನ ನೇಮಿಸಿಕೊಂಡಿದೆ. ಈ ಹಿಂದಿನ ಫಂಡಿಂಗ್ ರೌಂಡ್ನಲ್ಲಿ $300 ಮಿಲಿಯನ್ ಸಂಗ್ರಹವನ್ನ ಕಂಪನಿ ಮಾಡಿತ್ತು. ಇದರಿಂದಾಗಿ ಕಂಪನಿಯ ಮೌಲ್ಯ $6 ಬಿಲಿಯನ್ ಗೆ ಏರಿಕೆಯಾಗಿತ್ತು. 2022 ಜನವರಿಯಲ್ಲಿ $5 ಬಿಲಿಯನ್ ಮೌಲ್ಯವನ್ನ ನಿಗದಿಸಿಕೊಂಡು $200 ಮಿಲಿಯನ್ ಮೊತ್ತವನ್ನ ಸಂಗ್ರಹಿಸಿತ್ತು. ಇತ್ತೀಚಿನ ಹಣಕಾಸು ಸಂಗ್ರಹದಲ್ಲಿ ಪ್ರಮುಖ ಸಾವರಿನ್ ಫಂಡ್ ಕಂಪನಿಯು ಮುಂಚೂಣಿಯಲ್ಲಿತ್ತು. ಇತರ ಹೂಡಿಕೆದಾರರಿಂದಲೂ ಉತ್ತಮ ಪ್ರಕ್ರಿಯೆಯನ್ನು ಸ್ವೀಕರಿಸಿದೆ ಅಂತ ವರದಿಗಳು ತಿಳಿಸಿವೆ. $100 ಮಿಲಿಯನ್ ಪಡೆದ ಫೋನ್ಪೇ ಜನರಲ್ ಅಟ್ಲಾಂಟಿಕ್ನಿಂದ ಇನ್ನು $100 ಮಿಲಿಯನ್ ಪಡೆದುಕೊಂಡಿದ್ದು ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನ $12 ಬಿಲಿಯನ್ ಅಂತ ನಿಗದಿಸಲಾಗಿದೆ. ಕಳೆದ ವರ್ಷದಿಂದ ಭಾರತದ ಮೇಲೆ ಗಮನ ಕೇಂದ್ರೀಕರಿಸುತ್ತಿರುವ ಫೋನ್ಪೇ $1 ಬಿಲಿಯನ್ ಬಂಡವಾಳ ಸಂಗ್ರಹಿಸುವ ನಿಟ್ಟಿನಲ್ಲಿ ಈ ಹಂತ ಒಂದು ಪ್ರಮುಖ ಭಾಗವಾಗಿದೆ. ಈ ಹೂಡಿಕೆಯಿಂದಾಗಿ ಹಲವು ಜಾಗತಿಕ ಹೂಡಿಕೆದಾರರಿಂದ ಒಟ್ಟು $850 ಮಿಲಿಯನ್ ಸಂಗ್ರಹವಾದಂತಾಗಿದೆ. ಜನರಲ್ ಅಟ್ಲಾಂಟಿಕ್ನಿಂದಲೇ ಒಟ್ಟಾರೆಯಾಗಿ $550 ಮಿಲಿಯನ್ ಹೂಡಿಕೆ ಮಾಡಲಾಗಿದೆ. ಈ ಫೆಬ್ರವರಿಯಲ್ಲಿ ಬೆಂಗಳೂರು ಮೂಲದ ಯೂನಿಕಾರ್ನ್ ಜನರಲ್ ಅಟ್ಲಾಂಟಿಕ್ನಿಂದ $12 ಬಿಲಿಯನ್ ಮೌಲ್ಯವನ್ನು ಘೋಷಿಸಿಕೊಂಡು $350 ಮಿಲಿಯನ್ ಸಂಗ್ರಹ ಮಾಡಿತ್ತು. ಈ ಮೂಲಕ ಭಾರತದ ಅತ್ಯಂತ ಹೆಚ್ಚು ಮೌಲ್ಯ ಹೊಂದಿರುವ ಫಿನ್ಟೆಕ್ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಡೆದಿದೆ. ಇನ್ನು ಫೋನ್ಪೇನಲ್ಲಿ ಹೂಡಿಕೆ ಮಾಡಿರುವ ಇತರ ಹೂಡಿಕೆದಾರರೆಂದರೆ ಖತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಮೈಕ್ರೋಸಾಫ್ಟ್, ಟೈಗರ್ ಗ್ಲೋಬಲ್ ಹಾಗೂ ಕೆಲವು ಸಣ್ಣ ಹೆಡ್ಜ್ ಫಂಡ್ಗಳು. ಏಜೆಂಟ್ ಟು ಟ್ಯಾಕ್ಸ್ ವಿಷಯದಲ್ಲಿ ಸರ್ಕಾರ ಯು-ಟರ್ನ್. ವಿದೇಶಿ ಹೂಡಿಕೆಯ ಮೇಲೆ ವಿಧಿಸಲಾಗುವ ಕಟ್ಟುನಿಟ್ಟಿನ ಏಜೆಂಟ್ ಟ್ಯಾಕ್ಸ್ ವ್ಯಾಪ್ತಿಯಿಂದ ಹೊರಗಿರುವ 21 ದೇಶಗಳ ಪಟ್ಟಿಗೆಯನ್ನು ಭಾರತ ಪ್ರಕಟಿಸಿದೆ. ಈ ಪಟ್ಟಿಯಲ್ಲಿ ಅಮೆರಿಕ, UK, ಆಸ್ಟ್ರೇಲಿಯಾ ಮತ್ತು ಜರ್ಮನಿ ಸೇರಿದಂತೆ 21 ದೇಶಗಳಿದ್ದು ಇವುಗಳನ್ನ ವಿಶೇಷ ನ್ಯಾಯವ್ಯಾಪ್ತಿಯ ವಲಯಗಳು ಅಂತ ಗುರುತಿಸಲಾಗಿದೆ. ಈ ದೇಶಗಳಿಂದ ಬಂದ ವಿದೇಶಿ ಹೂಡಿಕೆಯ ಮೇಲೆ ಹೊಸ ತೆರಿಗೆ ಅನ್ವಯವಾಗಲ್ಲ. ಅಚ್ಚರಿಯ ಸಂಗತಿ ಎಂದರೆ ಈ ಪಟ್ಟಿಯಲ್ಲಿ ಸಿಂಗಾಪುರ, ಮಾರಿಷಸ್, ನೆದರ್ಲ್ಯಾಂಡ್ ಮತ್ತು ಲಕ್ಸೆಂಬರ್ಗ್ ಅನ್ನ ಹೊರಗಿಟ್ಟಿದೆ. ಅಂದ್ರೆ ಈ ದೇಶಗಳಿಂದ ಬರುವ ಹೂಡಿಕೆಯ ಮೇಲೆ ಕಟ್ಟುನಿಟ್ಟಾದ ಏಂಜಲ್ ಟ್ಯಾಕ್ಸ್ ವಿಧಿಸಲಾಗುತ್ತೆ. ಆದರೆ ಈ ದೇಶಗಳೇ ಭಾರತದಲ್ಲಿ ಅಪಾರ ಪ್ರಮಾಣದಲ್ಲಿ ವಿದೇಶಿ ನೇರ ಹೂಡಿಕೆ ಅಂದ್ರೆ FDI ತರುತ್ತೆ. ಭಾರತ ಸರ್ಕಾರ ಪ್ರಕಟಿಸಿದ ಹೊಸ ಪ್ರಕಟಣೆಯ ಪ್ರಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗದ ಸ್ಟಾರ್ಟ್ಅಪ್ಗಳಿಗೆ ವಿದೇಶಿ ಹೂಡಿಕೆಯ ಮೇಲೆ ಏಂಜಲ್ ಟ್ಯಾಕ್ಸ್ ವಿಧಿಸಲ್ಲ. ಆದರೆ ಈ ವರ್ಷದ ಬಜೆಟ್ನಲ್ಲಿ ಈ ಹೂಡಿಕೆ ತೆರಿಗೆ ವಿಧಿಸುವ ನಿಯಮವನ್ನ ಸರ್ಕಾರ ಮಾಡಿದೆ. ಕಪ್ಪು ಹಣವನ್ನು ತಡೆಯೋದಕ್ಕೆ 2012ರಲ್ಲಿ ಏಂಜಲ್ ಟ್ಯಾಕ್ಸ್ ಪರಿಚಯಿಸಲಾಗಿತ್ತು. ಏಂಜಲ್ ಇನ್ವೆಸ್ಟರ್ಗಳಿಂದ ಸ್ಟಾರ್ಟ್ಅಪ್ ಹಣವನ್ನು ಪಡೆದುಕೊಂಡ್ರೆ ಷೇರುಗಳ ಮೌಲ್ಯಕ್ಕಿಂತ ಹೆಚ್ಚಿನ ಮೊತ್ತ ಇದಾಗಿದ್ರೆ ಆಗ ಆ ಹೂಡಿಕೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತೆ.
ಇದು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.